ಆಗ್ಲಿ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ನಮೋ ನಮಸ್ತೆ. ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ಸ್ಪಷ್ಟ ಸುವರ್ದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇ ಜಿಹ್ವಾಗ್ರೀ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕಾಮಿತಾರ್ಥಾನ್ ಗಚ್ಚತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಜಯ ಯೋಗೀಂದ್ರಂ ಕಾರಣಚಿದಂ ಸದಾ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾವಿಘ್ನಕರಾಬ್ಜೋಕ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಯೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಶ್ರೀಮದಾಚಾರ್ಯರು ಭಗವಂತನ ಅವತಾರಗಳ ಬಗ್ಗೆ ತಿಳಿಸಿ ವಿಶೇಷ ಅವತಾರ, ವಿಶೇಷ ಆವೇಶ, ಕಿಂಚಿದಾವೇಶ ಇವುಗಳೆಲ್ಲವನ್ನ ಹೇಳಿ ಕೊನೆಯ ಸಂಹಾರವನ್ನು ಮಾಡಿದ್ದು. ಎಲ್ಲ ದೇವತೆಗಳಿಗಿಂತಲೂ ಕೂಡ
ವಿಶೇಷವಾಗಿ ಹನುಮಂತ ದೇವರು, ಭೀಮಸೇನ ದೇವರು ಭಗವಂತನ ಅಂತರಂಗ ಕಾರ್ಯ ಸಾಧಕರಾದ್ದರಿಂದ, ಭಗವಂತನಿಗೆ ಪ್ರೀತ್ಯಾಸ್ಪದರಾದ್ದರಿಂದ ಎಲ್ಲ ದೇವತೆಗಳಿಗಿಂತಲೂ ಉತ್ತಮರು ಅಂತ ಸಮರ್ಥನೆಯನ್ನ ಮಾಡಿ, ವಾಯುದೇವರಿಗೆ ಉತ್ತಮತ್ವವನ್ನ ಸಮರ್ಥನೆ ಮಾಡಿದರೆ ಹೊರತು ಬ್ರಹ್ಮಾಧಿಕಾಶ್ಚ ಬ್ರಹ್ಮಾಧಿಕಶ್ಚ ದೇವೇಭ್ಯ ಅಂತ ಬ್ರಹ್ಮದೇವರಿಗೆ ಆಧಿಕ್ಯ ಇದೆ ಎಂಬುದಾಗಿ ಹಿಂದೆ ಪ್ರತಿಜ್ಞೆಯನ್ನ ಮಾಡಿದ್ದು, ಈಗ ಉತ್ತಮತ್ವವನ್ನು ಸಮರ್ಥನೆ ಮಾಡಿದ್ದು ವಾಯುದೇವರಿಗೆ ಸಮರ್ಥನೆ ಮಾಡಲ್ಲ. ಅದು ಹೇಗೆ ಅಂತ ಆಕ್ಷೇಪವನ್ನು ಮಾಡಿಕೊಂಡು ಕೊಟ್ಟದ್ದು. ಬ್ರಹ್ಮಾತ್ಮಕೋ ವಾಯು ಪದಂ ಬ್ರಾಹ್ಮ ಮಗಾತ್ಪುರ. ಯಾವ ವಾಯುದೇವರೇ ಹಿಂದಿನ ಕಲ್ಪದಲ್ಲಿ ವಾಯುದೇವರು, ಈಗಿನ ಬ್ರಹ್ಮದೇವರಾದದ್ದು. ಹೀಗಾಗಿ ವಾಯುದೇವರಿಗೆ ಆಧಿಕ್ಯವನ್ನ ಸಮರ್ಥನೆ ಮಾಡಿದ್ದೇವೆ ಅಂದ್ರೆ ಅದು ಬ್ರಹ್ಮದೇವರಿಗೂ ಸಮರ್ಥನೆಯನ್ನು ಮಾಡಿದಂತೆ ಆಯಿತು. ಹೀಗಾಗಿ ಬ್ರಹ್ಮದೇವರು ಎಲ್ಲ ದೇವತೆಗಳಿಗಿಂತ ಉತ್ತಮರು. ತದನಂತರದಲ್ಲಿ ರುದ್ರದೇವರು, ತದನಂತರ ಹೀಗೆ ಆ ತಾರತಮ್ಯವನ್ನ ಹಿಂದೆ ಹೇಳಿದ್ದಾರಲ್ಲ, ಆ ತಾರತಮ್ಯವನ್ನ ತಿಳಿದುಕೊಳ್ಳಬೇಕು. ಇಷ್ಟು ಪುರುಷರ ತಾರತಮ್ಯವನ್ನ ತಿಳಿಸಿ, ಹಾಗಾದ್ರೆ ಸ್ತ್ರೀ ದೇವತೆಗಳಿದ್ದಾರೆ, ಸ್ತ್ರೀ ದೇವತೆಗಳ ತಾರತಮ್ಯವನ್ನ ಹೇಗೆ ತಿಳಿದುಕೊಳ್ಳಬೇಕು? ಅವರಲ್ಲಿಯೂ ಕೂಡ ಉತ್ತಮರು, ಅವರಿಗಿಂತ ಉತ್ತಮರು ಹೀಗೆ ಕಾಣುತ್ತೇವೆ. ಹಾಗಾದ್ರೆ ಅವರ ಉತ್ತಮತ್ವವನ್ನ ತಿಳಿಸಿಕೊಡುವಂತಹ ಒಂದು ಧರ್ಮ ಯಾವುದು? ಯಾವುದನ್ನ ನೋಡಿಕೊಂಡು ಸಾಧಕವಾದ ಯಾವುದನ್ನು ನೋಡಿಕೊಂಡು ಅವರ ಉತ್ತಮತ್ವವನ್ನ ತಿಳ್ಕೊಳ್ಳಬೇಕು? ನಾನು ಸ್ತ್ರೀಷು ವೈಶಿಷ್ಟ್ಯ ಜ್ಞಾಪಕ ಜ್ಞಾನಂಬ, ಸ್ತ್ರೀಯರಲ್ಲಿ ಗುಣವೈಶಿಷ್ಟ್ಯ ಜ್ಞಾಪಕ ಆದದ್ದು ಅಂದ್ರೆ ಗುಣಗಳು ಅನೇಕ ಗುಣಗಳಿವೆ, ಗುಣಗಳಿಂದ ಉತ್ತಮರು ಅಂತ ಹೇಳಬೇಕಾದರೆ ಅದಕ್ಕೆ ಸಾಧಕ ಜ್ಞಾಪಕವಾದದ್ದು ಜ್ಞಾನ ಬಲ ಅಂತ ಹೇಳಬೇಕು. ಅಂದ್ರೆ ನೋಭಯಮಪಿ ಜ್ಞಾತುಂ ಶಕ್ಯತೆ, ಎರಡರಿಂದಲೂ ಕೂಡ ಸ್ತ್ರೀಯರ ಉತ್ತಮತ್ವವನ್ನ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಪ್ರಾಯೇಣ ತಜ್ಞಾನೋಪಾಯಸ್ಯ ವ್ಯಾಖ್ಯಾನಸ್ಯ ಯುದ್ಧಸ್ಯ ಚ ಅಭಾವಾತ್ ಇತ್ಯತಃ ಆಹ. ಹೆಚ್ಚಾಗಿ ಆ ಜ್ಞಾನೋಪಾಯವನ್ನ ಎಲ್ಲಿಯೂ ಕೂಡ ಬಹಳ ಹೇಳಿಲ್ಲ. ಆ ಜ್ಞಾನರೂಪವಾದಂತಹ ಉಪಾಯವನ್ನ ಸ್ತ್ರೀಯರ ಬಗ್ಗೆ ತಿಳಿಸಿಕೊಟ್ಟಿಲ್ಲ. ಮತ್ತು ಯುದ್ಧವನ್ನ, ಈ ಬಹಳ ಯುದ್ಧವನ್ನ ಮಾಡಿದ್ರು ಈ ಸ್ತ್ರೀ ದೇವತೆಗಳು, ಅಥವಾ ಈ ಜ್ಞಾನದ ಪ್ರಚಾರವನ್ನ, ಜ್ಞಾನದ ಉಪದೇಶವನ್ನ ಮಾಡಿದ್ರು ಅಂತ ಹೀಗೆ ಸ್ತ್ರೀಯರ ವಿಷಯದಲ್ಲಿ ಎಲ್ಲಿಯೂ ಕೂಡ ಬರೋದಿಲ್ಲ. ಅದಕ್ಕಾಗಿ ಈ ಜ್ಞಾನವನ್ನ ಬಲವನ್ನ ನೋಡಿಕೊಂಡು ಸ್ತ್ರೀಯರಲ್ಲಿ ದೇವತೆಗಳಲ್ಲಿ ಉತ್ತಮತ್ವವನ್ನ ತಿಳಿದುಕೊಳ್ಳಿಕ್ ಬರೋದಿಲ್ಲ. ಹಾಗಾದ್ರೆ ಹೇಗೆ ತಿಳಿದುಕೊಳ್ಳಬೇಕು ಅಂದ್ರೆ ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರವನ್ನು ಕೊಡ್ತಾರೆ. 36ನೇ ಶ್ಲೋಕ. ಯತ್ರ ರೂಪಂ ತತ್ರ ಗುಣಾಃ, ಯತ್ರ ರೂಪಂ ತತ್ರ ಗುಣಾಃ, ಭಕ್ತ್ಯಾದ್ಯಾ ಸ್ತ್ರೀಷು ನಿತ್ಯಶಃ, ಭಕ್ತ್ಯಾದ್ಯಾ ಸ್ತ್ರೀಷು ನಿಶ್ಯತಃ, ಸ್ತ್ರೀಷು ನಿತ್ಯಶಃ, ಸ್ತ್ರೀಷು ನಿತ್ಯಶಃ, ರೂಪಂ ಹಿ ಸ್ಥೂಲ ದೃಷ್ಟೀನಾಂ, ರೂಪಂ ಹಿ ಸ್ಥೂಲದೃಷ್ಟೀನಾಂ, ದೃಶ್ಯಂ ವ್ಯಕ್ತಂ ತತೋ ಹಿ ತತ್, ದೃಶ್ಯಂ ವ್ಯಕ್ತಂ ತತೋ ಹಿ ತತ್. ಯತ್ರ ರೂಪಂ ತತ್ರ ಗುಣಾ ಭಕ್ತ್ಯಾದ್ಯಾ ಸ್ತ್ರೀಷು ನಿತ್ಯಶಃ, ರೂಪಂ ಹಿ ಸ್ಥೂಲ ದೃಷ್ಟೀನಾಂ ದೃಶ್ಯಂ ವ್ಯಕ್ತಂ ತತೋ ಹಿ ತತ್ ಎಂಬುದಾಗಿ 36ನೆಯ ಶ್ಲೋಕ ಪದವಿಭಾಗ. ಯತ್ರ ರೂಪಂ ತತ್ರ ಗುಣಾಃ ಭಕ್ತ್ಯಾದ್ಯಾಃ ಸ್ತ್ರೀಷು ನಿತ್ಯಶಃ, ರೂಪಂ ಹಿ ಸ್ಥೂಲದೃಷ್ಟೀನಾಂ ದೃಶ್ಯಂ ವ್ಯಕ್ತಂ ತತಃ ಹಿ ತತ್ ಎಂಬುದಾಗಿ ಪದವಿಭಾಗ. ಸ್ತ್ರೀಯರ ಉತ್ತಮತ್ವವನ್ನು ಹೇಗೆ ತಿಳಿದುಕೊಳ್ಳಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ರೂಪಸ್ಯ ಹೇತುತ್ವ ಕಥನೆ ನಿಮಿತ್ತಮಾಹ. ನೋಡಿ, ಅದನ್ನು ಶ್ರೀಮದಾಚಾರ್ಯ ಹೇಳಿದ್ದು ಯತ್ರ ರೂಪಂ ತತ್ರ ಗುಣ.
ಯಾರಲ್ಲಿ ರೂಪ ಇರ್ತದೋ, ಅಧಿಕವಾದ ರೂಪ ಯಾರಲ್ಲಿ ಇರ್ತದೋ ತತ್ರ ಗುಣಾಃ, ತತ್ರ ಭಕ್ತ್ಯಾದ್ಯಾಹ ಗುಣಾಃ. ಎಲ್ಲಿ ನೋಡಿ, ಸ್ತ್ರೀಷು ಅಂತ ಅರ್ಥ. ಯತ್ರ ಸ್ತ್ರೀಷು, ಯಾವ ಸ್ತ್ರೀಯರಲ್ಲಿ ರೂಪವು ಇರ್ತದೋ ತತ್ರ ಭಕ್ತ್ಯಾದ್ಯಾಹ ಗುಣಾಃ ನಿತ್ಯಶಃ ಭಕ್ತ್ಯಾದ್ಯಾಹ ಗುಣಾಃ, ನಿತ್ಯದಲ್ಲಿಯೂ ಕೂಡ ಭಕ್ತ್ಯಾದಿ ಗುಣಗಳು ಅವರಲ್ಲಿ ಇರ್ತವೆ. ಯಾರಲ್ಲಿ ರೂಪ ಹೆಚ್ಚಾಗಿರ್ತದೋ ಅವರಲ್ಲಿ ಹೆಚ್ಚಿನದಾಗಿ ಗುಣಗಳಿರ್ತವೆ, ಅವರು ಉತ್ತಮರು ಅಂತ ಆಗ್ತಾರೆ ಎಂಬುದನ್ನ ಶ್ರೀಮದಾಚಾರ್ಯ ನಿರ್ಣಯವನ್ನ ಮಾಡ್ತಾ ಇದ್ದಾರೆ. ರೂಪಸ್ಯ ಹೇತುತ್ವ ಕಥನೆ ನಿಮಿತ್ತಮಾಹ. ಹಾಗೆ ತಿಳ್ಕೊಬೇಕ್ರಿ, ಸ್ತ್ರೀಯರ ಸ್ತ್ರೀ ದೇವತೆಗಳು ಅಂತ ಅರ್ಥ. ಎಲ್ಲ ಸಾಮಾನ್ಯ ಎಲ್ಲಾ ಸ್ತ್ರೀಯರು ಅಂತ ಅರ್ಥ ಅಲ್ಲ. ಸ್ತ್ರೀ ದೇವತೆಗಳಲ್ಲಿ ರೂಪವನ್ನ ನೋಡಿ ಅವರ ಉತ್ತಮತ್ವವನ್ನ ತಿಳ್ಕೊಳ್ಳಬೇಕು ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದದ್ದು. ಅದ್ಯಾಕೆ ರೂಪವನ್ನೇ ನೋಡಿ ಯಾಕೆ ಉತ್ತಮತ್ವವನ್ನ ತಿಳಿದುಕೊಳ್ಳಬೇಕು? ಮತ್ತೊಂದು ಗುಣವನ್ನ ನೋಡಿಕೊಂಡು ಅದರ ಮೇಲೆ ಅವರ ಉತ್ತಮತ್ವವನ್ನ ತಿಳಿದುಕೊಳ್ಳಬಹುದು ಅಂತ ಹೇಳ್ಬೇಕಾಗಿತ್ತಲ್ಲ ಅಂತಂದ್ರೆ, ಶ್ರೀಮದ್ ಆಚಾರ್ಯ ಹೇಳ್ತಾರೆ, ರೂಪಸ್ಯ ಹೇತುತ್ವ ಕಥನೆ ನಿಮಿತ್ತಮಾಹ. ರೂಪಕ್ಕೇನೆ, ರೂಪವನ್ನ ನೋಡೇನೆ ಅವರ ಗುಣವನ್ನ ತಿಳಿಯುವುದು ಅಂತ. ಈ ಗುಣವನ್ನ ತಿಳಿಯೋದಕ್ಕೆ ಉತ್ತಮತ್ವ ಸಾಧಕವಾದದ್ದು ಸ್ತ್ರೀಯರಲ್ಲಿ ರೂಪ. ಆ ರೂಪವನ್ನೇ ಯಾಕೆ ಹೇಳ್ತಾ ಇದ್ದದ್ದು ಅಂದ್ರೆ, ಅದನ್ನ ಹೇಳಿದ್ದು ರೂಪಂ ಹಿ ಸ್ಥೂಲ ದೃಷ್ಟೀನಾಂ ದೃಶ್ಯಂ ವ್ಯಕ್ತಂ ತಥೋ ಹಿತತ್. ಯತಃ, ಯಾವ ಕಾರಣಕ್ಕಾಗಿ, ಸ್ಥೂಲ ದೃಷ್ಟೀನಾಂ ಅಂದ್ರೆ ಸಾಮಾನ್ಯ ಬುದ್ಧಿ ಇರುವಂತಹ ವ್ಯಕ್ತಿಗಳು, ಅವರಿಗೆ ಸಾಮಾನ್ಯ ಜ್ಞಾನ ಇರುವಂತವರಿಗೂ ಕೂಡ ರೂಪ ಕಣ್ಣಿಗೆ ಕಾಣಿಸ್ತದೆ. ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದುದರಿಂದಾಗಿ ಯಾವುದು ಸ್ಪಷ್ಟವಾಗಿ ನಮಗೆ ತೋರ್ತಾ ಇರ್ತದೋ ಅದರಿಂದ ಮತ್ತೊಂದನ್ನ ಸಾಧನೆ ಮಾಡಿ ತಿಳಿದುಕೊಳ್ಳಿಕ್ಕೆ ಸರಳ ಆಗ್ತದೆ. ಅದಕ್ಕಾಗಿ ಮತ್ತೊಂದು ಗುಣವನ್ನ ಇಟ್ಟುಕೊಂಡು ಇವರ ಉತ್ತಮತ್ವವನ್ನು ತಿಳಿದುಕೊಳ್ತೇವೆ ಅಂದ್ರೆ ಅದು ಎಲ್ಲರಿಗೂ ಆ ಗುಣ ಜ್ಞಾನ ಆಗಬೇಕಲ್ಲ. ಈಗ ಸುಮ್ಮನೆ ಹೇಳೋದಾದ್ರೆ, ಜ್ಞಾನವನ್ನ ನೋಡಿ ಉತ್ತಮತ್ವವನ್ನು ತಿಳಿದುಕೊಳ್ಳಬೇಕಾದರೆ ಆ ಜ್ಞಾನ ಅವ್ರಿಗೆ ಎಷ್ಟು ಜ್ಞಾನ ಇದೆ ಏನು ಅಂತ ಅದು ಸಾಮಾನ್ಯ ವ್ಯಕ್ತಿಗಳಿಗೆ ಗೊತ್ತಾಗೋದಿಲ್ಲ ಏನು ಅಂತ ಹೇಳಿ. ಆದ್ರೆ ಸ್ಥೂಲ ದೃಷ್ಟಿಯಿಂದ ಸಾಮಾನ್ಯ ವ್ಯಕ್ತಿಗಳಿಗೂ ತಿಳಿಯುವಂತಹದ್ದನ್ನ ಇಟ್ಟುಕೊಂಡ್ರೆ ಆಗ ಅವರ ಉತ್ತಮತ್ವ ಇದು ಎಲ್ಲರಿಗೂ ತಿಳಿಸುತ್ತದೆ. ಜ್ಞಾನಿಗಳಿಗೂ, ಬುದ್ಧಿವಂತವರಿಗೂ ಕೂಡ ಉತ್ತಮತ್ವ ಇದು ಸ್ಪಷ್ಟವಾಗಿ ತಿಳಿಸುತ್ತದೆ. ಅದಕ್ಕಾಗಿ ರೂಪಂ ಹಿ ಸ್ಥೂಲ ದೃಷ್ಟಿನ, ಅದಕ್ಕೆ ರೂಪವನ್ನ ನೋಡಿ ಸ್ತ್ರೀ ದೇವತೆಗಳಲ್ಲಿ ಉತ್ತಮತ್ವವನ್ನ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯ. ರೂಪಂ ಹಿ ಸ್ಥೂಲ ದೃಷ್ಟಿನಾಂ, ನೋಡಿ, ಸ್ಥೂಲ ದೃಷ್ಟಿ ಇರುವಂತಹ ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ, ಇವರಿಗೆ ರೂಪಂ, ಈ ರೂಪ ಎಂಬುವಂತಹದ್ದು ಏನು ಅಂದ್ರೆ ದೃಶ್ಯಂ. ರೂಪಂ ವ್ಯಕ್ತಂ ಸ್ಫುಟಂ. ವ್ಯಕ್ತಂ ಸ್ಪಷ್ಟವಾಗಿ ತೋರಿಸುತ್ತದೆ ಮತ್ತು ಸ್ಪಷ್ಟವಾಗಿ ತಿಳಿಸುತ್ತದೆ. ಹೀಗಾಗಿ ವ್ಯಕ್ತಂ ದೃಶ್ಯಂ ತತಃ ಆ ಕಾರಣದಿಂದಾಗಿ ಸ್ಫುಟಜ್ಞೇಯತ್ವಾತ್, ಸ್ಪಷ್ಟವಾಗಿ ತಿಳಿಯೋದಕ್ಕೆ ಇದು ಸಾಧಕವಾದ್ದರಿಂದ ತದ್ರೂಪಂ ನಿಮಿತ್ತ ಮುಕ್ತಂ. ಅಂದ್ರೆ ತದ್ರೂಪಂ ನಿಮಿತ್ತ ಮುಕ್ತಂ, ಸ್ತ್ರೀಯರಲ್ಲಿ ಉತ್ತಮತ್ವವನ್ನು ತಿಳಿಯೋದಕ್ಕೆ ನಿಮಿತ್ತ ಕಾರಣ ಏನು, ಯಾವುದನ್ನು ಕೊಟ್ಟಿದ್ದು ಶ್ರೀಮದ್ ಆಚಾರ್ಯರು? ರೂಪ ಅಂತ ಹೇಳಿದ್ದು. ಅದಕ್ಕಾಗಿ ರೂಪವನ್ನೇ ಇಟ್ಟುಕೊಂಡು ಸ್ತ್ರೀ ದೇವತೆಗಳಲ್ಲಿ ಉತ್ತಮತ್ವವನ್ನ ತಿಳಿದುಕೊಳ್ಳಬೇಕು. ಯಾರಲ್ಲಿ ರೂಪ ಅಧಿಕ ಇರ್ತದೋ ಅವರು ಉತ್ತಮರು ಎಂಬುದನ್ನ ತಿಳಿದುಕೊಳ್ಳಬೇಕು ಅಂತ ಶ್ರೀಮದ್ ಆಚಾರ್ಯರು ಈ ಶ್ಲೋಕದಿಂದ ಸ್ತ್ರೀಯರ ಉತ್ತಮತ್ವವನ್ನ ತಿಳಿದುಕೊಳ್ಳುವಂತಹ ಒಂದು ಬಗೆಯನ್ನು ತದೇವ ಉಪಪಾದಯತಿ, ಅದನ್ನೇ ಮುಂದಿನ ಶ್ಲೋಕದಲ್ಲಿ ಉಪಪಾದನೆಯನ್ನ ಸಮರ್ಥನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ 37ನೆಯ ಶ್ಲೋಕ. ಪ್ರಾಯೋ ವೇತ್ತುಂ ನ ಶಕ್ಯಂತೆ, ಪ್ರಾಯೋ ವೇತ್ತುಂ ನ ಇಲ್ಲ ಆಚಾರ್ಯ ಇದೆ. ಪ್ರಾಯೋ ವೇತ್ತುಂ ಶಕ್ಯಂತೆ ಅಂತಿದೆ. ಹಚ್ಕೋಬೇಕು. ಆಯ್ತು. ಪ್ರಾಯೋ ವೇತ್ತುಂ, ಹೇಳಿ ಆಚಾರ್ಯ. ಪ್ರಾಯೋ ವೇತ್ತುಂ ನ ಶಕ್ಯಂತೆ, ಪ್ರಾಯೋ ವೇತ್ತುಂ
ವೇತ್ತುಂ ನ ಶಕ್ಯಂತೆ ಭಕ್ತ್ಯಾದ್ಯಾ ಸ್ತ್ರೀಷು ಯತ್ನತಃ ಭಕ್ತ್ಯಾದ್ಯಾ ಸ್ತ್ರೀಷು ಯತ್ನತಃ ಯಾಸಾಂ ರೂಪಂ ಗುಣಾಸ್ತಾಸಾಂ ಯಾಸಾಂ ರೂಪಾಂ ಗುಣಸ್ತಾಸಾಂ ಭಕ್ತ್ಯಾದ್ಯಾ ಇತಿ ನಿಶ್ಚಯಃ ಭಕ್ತ್ಯಾದ್ಯಾ ಇತಿ ನಿಶ್ಚಯಃ ಪ್ರಾಯೋ ವೇತ್ತುಂ ನ ಶಕ್ಯಂತೆ ಭಕ್ತ್ಯಾದ್ಯಾ ಸ್ತ್ರೀಷು ಯತ್ನತಃ ಯಾಸಾಂ ರೂಪಂ ಗುಣಾಸ್ತಾಸಾಂ ಭಕ್ತ್ಯಾದ್ಯಾ ಇತಿ ನಿಶ್ಚಯಃ ಎಂಬುದಾಗಿ 37ನೆಯ ಶ್ಲೋಕ ಪದವಿಭಾಗ. ಪ್ರಾಯಃ ವೇತ್ತುಂ ನ ಶಕ್ಯಂತೆ ಭಕ್ತ್ಯಾದ್ಯಾಃ ಸ್ತ್ರೀಷು ಯತ್ನತಃ ಯಾಸಾಂ ರೂಪಂ ಗುಣಾಃ ತಾಸಾಂ ಭಕ್ತ್ಯಾದ್ಯಾಃ ಇತಿ ನಿಶ್ಚಯಃ ಎಂಬುದಾಗಿ ಪದವಿಭಾಗ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಪ್ರಾಯಃ ವೇತ್ತುಂ ನ ಶಕ್ಯಂತೆ ಭಕ್ತ್ಯಾದ್ಯಾ ಸ್ತ್ರೀಷು ಯತ್ನತಃ. ಅಂದ್ರೆ ಹಿಂದೆ ನೋಡಿ, ಹಿಂದೆ ಬಂದದ್ದು ಯತ್ರ ರೂಪಂ ಗುಣಾ ಯತ್ರ ರೂಪಂ ತತ್ರ ಗುಣ ಭಕ್ತ್ಯಾದ್ಯಾ ಸ್ತ್ರೀಷು ನಿತ್ಯಶಃ. ಸ್ತ್ರೀಯರ ಒಂದು ಉತ್ತಮತ್ವವನ್ನ ತಿಳಿದುಕೊಳ್ಳಬೇಕಾದರೆ ರೂಪವನ್ನ ನೋಡಿ, ಎಲ್ಲಿ ರೂಪ ಇರುತ್ತದೋ ಅಧಿಕವಾಗಿ ಅಲ್ಲಿ ಗುಣಗಳಿವೆ ಅಂತ ಅಷ್ಟು ಹೇಳಿದ್ದು. ಅದಕ್ಕೆ ಶ್ರೀಮದಾಚಾರ್ಯರು ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದದ್ದು ಪ್ರಾಯಃ ವೇತ್ತುಂ ನ ಶಕ್ಯಂತೆ. ಅಂದ್ರೆ ಪುರುಷ ದೇವತೆಗಳಲ್ಲಿ ಜ್ಞಾನ ಮತ್ತು ಬಲವನ್ನ ನೋಡಿಕೊಂಡು ಉತ್ತಮತ್ವವನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದು. ಸ್ತ್ರೀಯರಲ್ಲಿ ಹಾಗಲ್ಲ, ರೂಪವನ್ನ ನೋಡಿ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದು. ಈಗ ಪ್ರಾಯೋ ವೇತ್ತುಂ ನ ಶಕ್ಯಂತೆ, ಪ್ರಾಯ ಬಹಳ ಕಡಿಮೆ. ಹಾಗೆ ಬಲವನ್ನ ನೋಡಿಕೊಂಡು ಜ್ಞಾನವನ್ನ ನೋಡಿಕೊಂಡು ಸ್ತ್ರೀಯರಲ್ಲಿ ಉತ್ತಮತ್ವವನ್ನ ತಿಳಿದುಕೊಳ್ಳೋದು ಪ್ರಾಯ ಬಹಳ ಕಡಿಮೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಹಾಗೂ ತಿಳಿದುಕೊಳ್ಳಬಹುದು ಅಂತ ಅರ್ಥ ಆಗ್ತದೆ ಪ್ರಾಯ ಅಂತ ಅನ್ನೋದ್ರಿಂದ. ಅಂದ್ರೆ 99%, 99% ಜ್ಞಾನ ಬಲಗಳಿಂದ ತಿಳಿದುಕೊಳ್ಳಿಕ್ ಬರಂಗಿಲ್ಲ, ರೂಪದಿಂದಲೇನೆ ಅವರ ಆಧಿಕ್ಯವನ್ನ ತಿಳಿದುಕೊಳ್ಳಬೇಕು ಅಂತ ಈ ಅರ್ಥದೊಳಗೆ ಪ್ರಾಯ ಅಂತ ಶಬ್ದವನ್ನ ಬಳಸ್ತಾ ಇದ್ದದ್ದು. ಪ್ರಾಯ ವೇತ್ತುಂ ನ ಶಕ್ಯಂತೆ ಭಕ್ತ್ಯಾದ್ಯಾ ಸ್ತ್ರೀಷು ಯತ್ನತಃ ಪ್ರಯತ್ನ ಪೂರ್ವಕವಾಗಿ ಸ್ತ್ರೀಯರಲ್ಲಿ, ಸ್ತ್ರೀ ದೇವತೆಗಳಲ್ಲಿ ಜ್ಞಾನ ಮತ್ತು ಬಲಗಳಿಂದ ಅವರ ಉತ್ತಮತ್ವವನ್ನ ಭಕ್ತ್ಯಾದಿ ಗುಣಗಳನ್ನ ವೇತ್ತುಂ ನ ಶಕ್ಯಂತೆ ತಿಳಿದುಕೊಳ್ಳಲಿಕ್ಕೆ ಆಗೋದಿಲ್ಲ. ಪ್ರಾಯ ಆಗೋದಿಲ್ಲ ಅಂತ ಹೇಳೋದ್ರಿಂದ ಎಲ್ಲೋ ಒಂದ್ ಕಡೆ ಆಗ್ತದೆ. ಪ್ರಯತ್ನ ಮಾಡಿದರೆ ಎಲ್ಲೋ ಒಬ್ಬ ದೇವತೆಗಳಲ್ಲಿ, ಸ್ತ್ರೀ ದೇವತೆಗಳಲ್ಲಿ ಜ್ಞಾನ ಬಲಗಳಿಂದಲೂ ಕೂಡ ಉತ್ತಮತ್ವವನ್ನ ತಿಳಿದುಕೊಳ್ಳಲಿಕ್ಕೆ ಆಗ್ತದೆ ಅಂತ ಶ್ರೀಮದಾಚಾರ್ಯರು ಈ ಪ್ರಾಯ ಎಂಬುವಂತಹ ಶಬ್ದವನ್ನ ಪ್ರಯೋಗ ಮಾಡಿದ್ದರಿಂದ ಅದನ್ನು ತಿಳಿಸಿಕೊಡ್ತಾರೆ. ಯತ್ನತಃ ಪ್ರಯತ್ನ ಎಲ್ಲಿ ಅಂತ ಟಿಪ್ಪಣಿಕಾರರು ತಿಳಿಸಿಕೊಡ್ತಾರೆ. ಅಂದ್ರೆ ಎಲ್ಲಿ ಕೆಲವು ದೇವತೆಗಳಲ್ಲಿ ಜ್ಞಾನದಿಂದ ಮತ್ತು ಬಲದಿಂದ ಅವರ ಉತ್ತಮತ್ವವನ್ನ ತಿಳಿದುಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ಅರ್ಥ, ಕೆಲವೊಂದು ಕಡೆಗಷ್ಟೇ. ಎಲ್ಲಿ ಅಂತ 2 ಪ್ರಸಂಗವನ್ನು ತಿಳಿಸ್ತಾರೆ. ದ್ರೌಪದ್ಯಾಹ ಧರ್ಮ ಕಥನೇನ ಜ್ಞಾನಸ್ಯ. ದ್ರೌಪದಿ ದೇವಿ ಧರ್ಮವನ್ನು ಹೇಳ್ತಾಳೆ. ವನವಾಸದಲ್ಲಿ ಹೋದಂತಹ ಪ್ರಸಂಗದಲ್ಲಿ ಮುಂದೆ ಬರ್ತದೆ, 21ನೇ 22ನೇ ಅಧ್ಯಾಯದಲ್ಲಿನೂ ಅಲ್ಲಿ ವಿಷಯ ಬರ್ತದೆ, ಕಥಾದಲ್ಲಿ ಬರ್ತದೆ. ಹೀಗಾಗಿ ಆ ದ್ರೌಪದಿ ದೇವಿ ಧರ್ಮವನ್ನು ವಿಶೇಷವಾಗಿ ಹೇಳಿದ್ದಾಳೆ. ಹೇಳಿದ್ದರಿಂದಾಗಿ ಆ ದ್ರೌಪದಿಯಲ್ಲಿ ಜ್ಞಾನ ನಮಗೆ ತೋರ್ತದೆ. ಹೀಗಾಗಿ ಅದರಿಂದ ಉತ್ತಮತ್ವವನ್ನ ಅಲ್ಲಿ ತಿಳಿದುಕೊಳ್ಳಲಿಕ್ಕೆ ಶಕ್ಯ ಇದೆ. ಇದು ಜ್ಞಾನದ ಒಂದು ವಿಚಾರ. ಇನ್ನು ಸತ್ಯಭಾಮಾದೇವಿ,
ಸತ್ಯಭಾಮಾಯಾಶ್ಚ ಯುದ್ಧಕರಣೇನ ಬಲಸ್ಯ ಚ ಅಭಿವ್ಯಕ್ತತ್ವಾತ್. ಪಾರಿಜಾತ ಹರಣದ ಪ್ರಸಂಗದೊಳಗೆ ಅಲ್ಲಿ ಸತ್ಯಭಾಮಾದೇವಿ ಯುದ್ಧವನ್ನ ಆಡಿದಂತಹ ಒಂದು ಪ್ರಸಂಗ, ಭಾರಿ ಯುದ್ಧವನ್ನ ಆಡಿದ್ದಾಳೆ. ಮತ್ತು ನರಕಾಸುರನ ವಧೆಯ ಪ್ರಸಂಗದಲ್ಲಿಯೂ ಕೂಡ ಅಲ್ಲಿಯೂ ಯುದ್ಧವನ್ನ ಆಡ್ತಾಳೆ. ಹೀಗೆ ಸತ್ಯಭಾಮಾದೇವಿ ಯುದ್ಧವನ್ನ ಆಡಿದಂತಹದ್ದೊಂದು ಆ ಸತ್ಯಭಾಮಾದೇವಿಯ ಬಲ ನಮಗೆ ಕಥೆಯ ಮುಖಾಂತರ ಗ್ರಂಥಗಳ ಮುಖಾಂತರವಾಗಿ ತಿಳಿದು ಬರುತ್ತದೆ. ಹೀಗಾಗಿ ನೋಡಿ, ಇವರ ಒಂದು ಉತ್ತಮತ್ವವನ್ನ ಜ್ಞಾನ ಬಲಗಳಿಂದ ಇಲ್ಲಿ ತಿಳಿದುಕೊಳ್ಳಬಹುದಾಯಿತು. ಹಾಗಾಗಿ ಅದಕ್ಕೆ 100% ಇದರಿಂದ ತಿಳಿದುಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಹೇಳಿಲ್ಲ ಶ್ರೀಮದಾಚಾರ್ಯರು. ಪ್ರಾಯ ವೇತ್ತುಂ ನ ಶಕ್ಯಂತೆ. ಹೆಚ್ಚಾಗಿ ಇವೆರಡರಿಂದ ಸ್ತ್ರೀ ದೇವತೆಗಳಲ್ಲಿ ಉತ್ತಮತ್ವವನ್ನ ತಿಳಿದುಕೊಳ್ಳಿ ಬರೋದಿಲ್ಲ. ಎಲ್ಲಾ ಕಡೆಗೂ ಕೂಡ ರೂಪದಿಂದಲೇನೆ ಅವರ ಆಧಿಕ್ಯವನ್ನ ತಿಳಿದುಕೊಳ್ಳಬೇಕು ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅಸಾಮಿತಿ, ಅದಕ್ಕೆ ಈ ಮುಂದಿನ 2 ಪಾದಗಳಲ್ಲಿ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. ಯಾಸಾಂ ರೂಪಂ ಗುಣಾಸ್ತಾಸಾಂ ಭಕ್ತ್ಯಾದ್ಯ ಇತಿ ನಿಶ್ಚಯ. ಅದಕ್ಕಾಗಿ 99% ರೂಪದಿಂದಲೇನೆ ಅವರ ಗುಣಗಳನ್ನ ಉತ್ತಮತ್ವವನ್ನು ತಿಳಿದುಕೊಳ್ಳಬೇಕು ಅಂತನ್ನೋದಕ್ಕೆ ಯಾಸಾಂ ರೂಪಂ, ಯಾರಲ್ಲಿ ರೂಪ ಇದೆಯೋ, ತಾಸಾಂ ಭಕ್ತ್ಯಾದ್ಯಾಹ ಗುಣಾಹ ಇತಿ ನಿಶ್ಚಯ, ಅವರಲ್ಲಿ ಭಕ್ತ್ಯಾದಿ ಅಧಿಕವಾದಂತಹ ಭಕ್ತ್ಯಾದಿ ಗುಣಗಳು ಇವೆ, ಅವರು ಉತ್ತಮರು ಅಂತ ರೂಪದಿಂದಲೇನೆ ತಿಳಿದುಕೊಳ್ಳಬೇಕು ಸ್ತ್ರೀಯರಲ್ಲಿ ಎಂಬುದನ್ನ ಇಷ್ಟು ಹೇಳಿ ಈ ಸ್ತ್ರೀಯರ ಉತ್ತಮತ್ವದ ಬಗ್ಗೆ ವಿಚಾರವನ್ನ ಈ ಶ್ಲೋಕದಲ್ಲಿ ಉಪಸಂಹಾರವನ್ನ ಮಾಡ್ತಾರೆ. ಇದಾದ ಮೇಲೆ ವ್ಯಭಿಚಾರಾತ್ ಹೇತೋಃ ವಿಶೇಷಣಂ ಆಹ ತಚ್ಚ ಇತಿ. ನೋಡಿ, ರೂಪವನ್ನ ನೋಡಿ ಅವರ ಭಕ್ತ್ಯಾದಿ ಗುಣಗಳನ್ನ ತಿಳಿದುಕೊಳ್ಳೋದಾದರೆ ಅನೇಕ ಅಸುರ ಸ್ತ್ರೀಯರಿಗೂ ಅನೇಕ ಸ್ತ್ರೀಯರಿಗೂ ರೂಪ ಇರ್ತದೆ. ಹಾಗಾಗಿ ರೂಪವನ್ನು ನೋಡಿ ಅವರಲ್ಲಿಯೂ ಕೂಡ ಉತ್ತಮತ್ವವನ್ನ ಅಸುರರಲ್ಲಿ ರಾಕ್ಷಸರಲ್ಲಿಯೂ ಕೂಡ ತಿಳಿದುಕೊಳ್ಳಬಹುದೇನು ಅಂತ ಅಂದ್ರೆ ವ್ಯಭಿಚಾರಾತ್ ಹೇತೋಃ ವಿಶೇಷಣಂ ಆಹ. ರೂಪವನ್ನ ನೋಡಿ ಉತ್ತಮತ್ವವನ್ನ ತಿಳಿದುಕೊಳ್ಳುವುದಾದ್ರೆ ವಿಚಾರ ಬರ್ತದೆ ಅಸುರಾದಿಗಳಲ್ಲಿ. ಹೀಗಾಗಿ ಅವರಲ್ಲಿ ರೂಪ ಇದೆ, ಉತ್ತಮತ್ವ ಇಲ್ಲ. ಹೀಗಾಗಿ ಅದಕ್ಕೆ ಮತ್ತೊಂದು ವಿಶೇಷಣವನ್ನು ಕೊಟ್ಟು ಬರೇ ರೂಪದಿಂದ ಉತ್ತಮತ್ವವನ್ನು ತಿಳಿದುಕೊಳ್ಳೋದಲ್ಲ, ಅದು ಲಕ್ಷಣಗಳಿಂದ ಕೂಡಿರಬೇಕು. ಅಂತಹ ರೂಪದಿಂದ 32 ಲಕ್ಷಣಗಳು, 32 ಲಕ್ಷಣಗಳಿಂದ ಕೂಡಿದಂತಹ ರೂಪ, ನೈಸರ್ಗಿಕವಾದ ರೂಪ, ಅದು ಉತ್ತಮತ್ವಕ್ಕೆ ಸಾಧಕ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 38ನೇ ಶ್ಲೋಕ. ತಚ್ಚ ನೈಸರ್ಗಿಕಂ ರೂಪಂ ತಚ್ಚ ನೈಸರ್ಗಿಕಂ ರೂಪಂ 32 ಲಕ್ಷಣೈರ್ಯುತಂ 32 ಲಕ್ಷಣೈರ್ಯುತಂ ನಾಲಕ್ಷಣಂ ವಪುರ್ಮಾತ್ರಂ 4 ಲಕ್ಷಣಂ ವಪುರ್ಮಾತ್ರಂ ಗುಣಹೇತು ಕಥಂಚನ ಗುಣಹೇತು ಕಚಂಚನ. ತತ್ತೀಕಂ ರೂಪಂ 32 ಲಕ್ಷಣೈರ್ಯುತಂ ನಾಲಕ್ಷಣಂ ವಪುರ್ಮಾತ್ರಂ ಗುಣಹೇತು ಕಥಂಚನ. 38ನೆಯ ಪದ ವಿಭಾಗ. ತತ್ ನೈಸರ್ಗಿಕಂ ರೂಪಂ 32 ಲಕ್ಷಣೈಃ ಯುತಂ ನ ಅಲಕ್ಷಣಂ ವಪುಃ ಮಾತ್ರಂ ಗುಣಹೇತುಃ ಕಥಂಚನ ಎಂಬುದಾಗಿ ಪದ ವಿಭಾಗ. ಬರೇ ರೂಪವನ್ನ ತಿಳಿದುಕೊಂಡು
ಉತ್ತಮತ್ವವನ್ನ ಭಕ್ತಿಯಾದಿ ಗುಣಗಳನ್ನು ತಿಳಿದುಕೊಳ್ಳುವುದು ಅಂತ ಅರ್ಥ ಅಲ್ಲ. ತದ್ರೂಪಂ, ಆ ರೂಪ ಹೇಗಿರಬೇಕು ಅಂದ್ರೆ ತಚ್ಚ ನೈಸರ್ಗಿಕಂ ರೂಪಂ. ನೈಸರ್ಗಿಕ ಅಂದ್ರೆ ಸ್ವಾಭಾವಿಕಂ, ಯಥಾಯೋಗ್ಯಂ. ಸ್ವಾಭಾವಿಕ ಅಂದ್ರೆ ಎಲ್ಲರಿಗೂ ಅಷ್ಟೇ ಅಂತ ಅರ್ಥ ಅಲ್ಲ, ತಾರತಮ್ಯವಾಗಿ. ಸ್ವಾಭಾವಿಕಂ ಯಥಾಯೋಗ್ಯಂ, ಯಥಾಯೋಗ್ಯವಾಗಿ. ದ್ವಾತ್ರಿಂಶಲ್ ಲಕ್ಷಣೋಪೇತಂ ಸ್ವಾಭಾವಿಕಂ ಯದ್ರೂಪಂ ತದೇವ ಭಕ್ತ್ಯಾದಿ ಜ್ಞಾಪಕಂ ಇತ್ಯರ್ಥಃ. ಸ್ವಾಭಾವಿಕವಾದಂತಹ 32 ಲಕ್ಷಣಗಳು ಯಾವ ಸ್ತ್ರೀಯರಲ್ಲಿ ಇರ್ತಾವೋ ಅಂಥವರು ಅಂತ ರೂಪದಿಂದಾಗಿ, ಆ ಲಕ್ಷಣದಿಂದ, ಆ ರೂಪದಿಂದ ಅವರ ಭಕ್ತ್ಯಾದಿ ಗುಣಗಳನ್ನ ತಿಳಿದುಕೊಳ್ಳಬೇಕು. 32 ಲಕ್ಷಣಗಳಿಂದ ಕೂಡಿದಂತಹ ರೂಪ ಇತ್ತು ಅಂದ್ರೆ ಅವರು ಉತ್ತಮರು. 1-2 ಗುಣಗಳು, 2 ಲಕ್ಷಣಗಳು ಕಡಿಮೆಯಾಗಿ ರೂಪ ಇತ್ತು ಅಂದ್ರೆ ಅವ್ರಿಗಿಂತ ಅವ್ರು ಕಡಿಮೆ ಅಂತ ಅರ್ಥ. ಇನ್ನು ಕೆಲವು ಗುಣಗಳು, ಲಕ್ಷಣಗಳು ಕಡಿಮೆಯಾಗಿ ರೂಪ ಇತ್ತು ಅಂದ್ರೆ ಅವ್ರಕ್ಕಿಂತ ಅವ್ರು ಕಡಿಮೆ. ಹೀಗೆ ಈ ಲಕ್ಷಣಗಳಲ್ಲಿ ಕೆಲವು ಲಕ್ಷಣಗಳು ಇದ್ರೆ ಅದರ ಮೇಲೆ ಉತ್ತಮತ್ವವನ್ನ ತಿಳಿದುಕೊಂಡು ಹೋಗ್ಲಿಕ್ಕೆ ಬರ್ತದೆ. ತಚ್ಚ ನೈಸರ್ಗಿಕಂ ರೂಪಂ ದ್ವಾತ್ರಿಂಶಲ್ ಲಕ್ಷಣೈರ್ಯುತಂ. ಹೀಗಾಗಿ ಎಂತಹ ರೂಪ ಇದು ಉತ್ತಮತ್ವಕ್ಕೆ ಜ್ಞಾಪಕ ಅಂದ್ರೆ ನೈಸರ್ಗಿಕವಾದಂತಹ ಈ 32 ಲಕ್ಷಣಗಳಿಂದ ಕೂಡಿದಂತಹ ರೂಪನೇ ಉತ್ತಮತ್ವಕ್ಕೆ, ಅವರ ಗುಣಗಳಿಗೆ ವಿಶೇಷ ನಾಲಕ್ಷಣಂ. ಹಾಗಾದ್ರೆ ಮತ್ತೆ ಎಂತಹ ರೂಪ ಇರಬಾರದು ಅಂತಂದ್ರೆ ನಾಲಕ್ಷಣಂ ವಪುರ್ ಮಾತ್ರಂ. ಅಲಕ್ಷಣ, ಈ 32 ಲಕ್ಷಣಗಳಲ್ಲಿ ಇಲ್ಲದೆ, ಯಾವ ಲಕ್ಷಣವೂ ಇಲ್ಲದೆ ಬರೇ ರೂಪ, ಲಕ್ಷಣದಿಂದ ಕೂಡಿದಂತಹ ರೂಪ, ಅಂತಹ ರೂಪ, ಅಂತಹ ದೇಹ ಇದು, ಈ ರೂಪ, ಈ ಸೌಂದರ್ಯ ಇದು ಗುಣಹೇತು ನ ಕಥಂಚನ. ಎಂದಿಗೂ ಕೂಡ ಅದು ಗುಣಗಳ ಉತ್ತಮತ್ವಕ್ಕೆ ಸಾಧಕವಾಗುವುದಿಲ್ಲ. ಅಲಕ್ಷಣಂ ದ್ವಾತ್ರಿಂಶಲ್ ಲಕ್ಷಣ ರಹಿತಂ. ಈ 32 ಲಕ್ಷಣಗಳಿಂದ ರಹಿತವಾದಂತಹ ವಪುಹು, ಯಾವ ದೇಹ ಇದೆಯೋ, ಯಾರ ದೇಹ, ಅಂತಹ ದೇಹ, ಬರೇ ಕೇವಲ ದೇಹ, ಲಕ್ಷಣಗಳಿಲ್ಲದೆ ಇರುವಂತಹ ದೇಹ, ಕಥಂಚನ ಕೇನಾಪಿ ಪ್ರಕಾರೇಣ ಗುಣಜ್ಞಾಪಕ ಹೇತು ಕಾರಣಂ, ಅವರ ಭಕ್ತ್ಯಾದಿ ಗುಣಗಳಿಗೆ ಅದು ಸಾಧಕವಾಗುವುದಿಲ್ಲ. ಅಸುರಾದಿಗಳಲ್ಲಿ, ರಾಕ್ಷಸರಲ್ಲಿ ಅವರ ರೂಪ, ಅವರ ದೇಹದ ರೂಪ ಇದ್ರೂ ಕೂಡ ಅದು ಅಲಕ್ಷಣ, ದ್ವಾತ್ರಿಂಶ ಲಕ್ಷಣಗಳಿಂದ ರಹಿತವಾದಂತಹ ರೂಪ ಇದ್ದುದರಿಂದ ಅವರಲ್ಲಿ ಯಾವುದೇ ರೀತಿಯಾದಂತಹ ಭಕ್ತ್ಯಾದಿ ಗುಣಗಳು ಇರೋದಿಲ್ಲ. ಅದಕ್ಕಾಗಿ ಅವರಿಗೆ ಉತ್ತಮತ್ವ ಸಿದ್ಧವಾಗುವುದಿಲ್ಲ. ಕೇವಲ ದೇವತೆಗಳಿಗೆ ಮಾತ್ರ ಈ ದ್ವಾತ್ರಿಂಶ ಲಕ್ಷಣಗಳಿಂದ ಕೂಡಿದಂತಹ ರೂಪ ಇದ್ದದ್ದು, ಅದಕ್ಕೆ ಅನುಗುಣವಾಗಿ ಯಥಾಯೋಗ್ಯವಾಗಿ ಆ ರೂಪದಿಂದಾಗಿ ಅವರ ಉತ್ತಮತ್ವವನ್ನ ತಿಳಿದುಕೊಳ್ಳಬೇಕು ಎಂಬುದನ್ನ ಶ್ರೀಮದಾಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾರೆ. ಇದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಾವ ರೀತಿಯಾಗಿ ಅಸುರರಲ್ಲಿ ತಿಳಿದುಕೊಳ್ಳಬೇಕು ಎಂಬುದನ್ನ ಇನ್ನು ಮುಂದೆ ಅನೇಕ ವಿಚಾರಗಳನ್ನ ತಿಳಿಸ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.